ಹೆಬ್ಬಾಳದ ಬಳಿಕ ಈಗ ಬೆಂಗಳೂರಿನ ಮತ್ತೊಂದು ಏರಿಯಾದಲ್ಲಿ ಟನಲ್ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದರೆ ಯಾವ ಏರಿಯಾದಲ್ಲಿ ಹೊಸ ಟನಲ್ ನಿರ್ಮಾಣ ಆಗುತ್ತೆ, ಯಾವಾಗ ನಿರ್ಮಾಣ ಆಗುತ್ತೆ, ಇದರ ಖರ್ಚು ವೆಚ್ಚ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹೆಬ್ಬಾಳ ಬಳಿಕ ಮತ್ತೊಂದು ಏರಿಯಾದಲ್ಲಿ ಟನಲ್ಗೆ ಪ್ಲಾನ್. ಯಶವಂತಪುರ ಗೊರಗುಂಟೆಪಾಳ್ಯದಲ್ಲಿ ಸುರಂಗ ನಿರ್ಮಾಣಕ್ಕೆ ಚಿಂತನೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಸರ್ಕಾರ ನಾನಾ ಯೋಜನೆ ಕಾಮಗಾರಿಗಳನ್ನ ಮಾಡ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಚರ್ಚೆಗೆ ಇರುವ ವಿಚಾರ ಅಂದ್ರೆ ಅದು ಹೆಬ್ಬಾಳದ ಬಳಿ 2,500 ಕೋಟಿ ವೆಚ್ಚದಲ್ಲಿ ಟನಲ್ ನಿರ್ಮಾಣ. ಇದರ ಜೊತೆಗೆ ಈಗ ಯಶವಂತಪುರ ಗೊರಗುಂಟೆಪಾಳ್ಯದಲ್ಲಿ ಟನಲ್ ನಿರ್ಮಿಸೋದಿಕ್ಕೆ ಫೀಸಿಬಲ್ ವರದಿ ಸಿದ್ಧಪಡಿಸಲಾಗ್ತಿದ್ಯಂತೆ. ಗೊರಗುಂಟೆಪಾಳ್ಯದ ಬಳಿ ಮೆಟ್ರೋ ಹಾದು ಹೋಗಿರುವ ಕಾರಣ ಟನಲ್ ನಿರ್ಮಾಣ ಮಾಡಬೇಕಾ ಅಥವಾ ಫ್ಲೈಓವರ್ ಮಾಡಬೇಕಾ ಅಂತ ಚರ್ಚೆ ನಡೀತಿದೆ. ಇನ್ನು ಸುಮ್ಮನಹಳ್ಳಿ ತನಕ ಕೂಡ ಡಬಲ್ ರಸ್ತೆ ಸೇರಿದಂತೆ ನಾನಾ ರೀತಿಯಲ್ಲಿ ಆಲೋಚನೆ ನಡೀತಾ ಇದೆ. ಆದ್ರೆ ಯಶವಂತಪುರ ಮತ್ತು ಗೊರಗುಂಟೆಪಾಳ್ಯದಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದ್ದು ಟ್ರಾಫಿಕ್ ಮುಕ್ತಿಗೆ ಬೇರೆ ಮಾರ್ಗ ಕಂಡುಕೊಳ್ಬೇಕಾಗಿದೆ. ಈ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಫ್ಲೈಓವರ್ಗಳು ಮೆಟ್ರೋ ಹೋಗ್ತದೆ ಅಲ್ಲಿ ಮುಂದಕ್ಕೆ ಒಂದು ಫ್ಲೈಓವರ್ ಮೇಲ್ಗಡೆ ಮೆಟ್ರೋ ಆ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ. ಯಶವಂತಪುರದಲ್ಲಿ ತಾಜು ಹೋಟ್ಲು ಆ ಭಾಗದಲ್ಲಿ ಅಲ್ಲೊಂದು ಬಹಳ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ನಮ್ಮ ಟನಲ್ ಮಾಡ್ಲಿಕ್ಕೆ ಅಲ್ಲೂ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ರೆಡಿ ಮಾಡಿಸ್ತಾ ಇದೆ. ಸುಮ್ನಹಳ್ಳಿ ತಾವು ಗೊರಗುಂಟೆಪಾಳ್ಯ ತಾವು ಎಲ್ಲಾ ಕಡೆ ಬೆಂಗಳೂರು ನಗರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಗೊರಗುಂಟೆಪಾಳ್ಯ ಮತ್ತು ಯಶವಂತಪುರದಲ್ಲಿ ಟನಲ್ ನಿರ್ಮಾಣ ಚರ್ಚಾ ಹಂತದಲ್ಲಿದ್ದು ಎಷ್ಟು ಕಿಲೋಮೀಟರ್ ತನಕ ಆಗಲಿದೆ, ವೆಚ್ಚ ಎಷ್ಟಾಗತ್ತೆ, ಯಾವಾಗ ಆರಂಭ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.